ಪುರುಷೋತ್ತಮ ಅಷ್ಟೊತ್ತಿಂದ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ವಲ್ಲ. ದರಿದ್ರ ಪುರುಷೋತ್ತಮ ಬೇರೆ, ಅವನ್ ಬರೋದ್ ಬಂದ, ಜೊತೆಗೆ ಹಾಳು ಸಾಮಾನು ತಂದು ಹಾಕ್ತ. ನನ್ ಕರ್ಮ, ಹುಡ್ಕೋದ ಕೆಲಸ ಆಗೋಗಿದೆ. ಇದ್ಯಾವ್ದಿದ್ ಸೂಟ್ ಕೇಸು? ನಾನು ನೋಡೇ ಇಲ್ವಲ್ಲ. ಡಾಕ್ಯುಮೆಂಟ್ಸ್ ಪೂಜಾ. ಹಾ ಅಮ್ಮ, ಹಾಲಲ್ಲಿ ಇದ್ದೀನಿ, ನೋಟ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಪೂಜಾ ಪೂಜಾ ಇಲ್ಲಿ ನೋಡೇ ಇದನ್ನ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಯಾಕಮ್ಮ, ಏನಾಯ್ತು? ಇದು ವಿಲ್ ಪೇಪರ್ಸ್ ಕಣೆ. ವಿಲ್ ಪೇಪರ್ಸಾ? ಯಾರು ಬರ್ದಿದ್ದು? ಇನ್ಯಾರು? ಆ ಪುರುಷೋತ್ತಮನ ಅಮ್ಮ ಇದ್ದಾಳಲ್ಲ, ಅನ್ನಪೂರ್ಣ, ಅವಳು ಬರ್ದಿರೋದು. ಅನ್ನಪೂರ್ಣ? ಆದ್ರೆ ಅವ್ರು ಸತ್ತೋಗಿದಾರಲ್ಲ. ಅಯ್ಯೋ, ಅವಳು ಸತ್ತು ಹೋಗಿದ್ದಾಳ ಕಣೆ. ದರಿದ್ರದವಳು ನಮಗ್ ಗುಂಡಿ ತೋಡಿಟ್ಟು ಹೋಗಿದ್ದಾಳಲ್ಲ. ಅಮ್ಮ, ನಂಗೆ ಟೋಟಲಿ ಕನ್ಫ್ಯೂಸ್ ಮಾಡ್ಬೇಡ. ಏನ್ ಹೇಳ್ತೀಯೋ ಸರಿಯಾಗಿ ಹೇಳು. ಪೂಜಾ, ಆ ಅನ್ನಪೂರ್ಣ ಅವಳು ಇಡೀ ಆಸ್ತಿನ ಪುರುಷೋತ್ತಮನ ಹೆಸರಲ್ಲಿ ಬರ್ದಿಟ್ಟು ಹೋಗಿದ್ದಾಳ ಕಣೆ. ಅಲ್ಲಮ್ಮ, ಇಡೀ ಮನೆ ಪೂರ್ತಿ ಖುಷಿ ಹೆಸರು ಬರ್ದಿದಾರ? ಅಯ್ಯೋ, ಪೆದ್ದಿ ಪೆದ್ದಿ ಕಣೆ ನೀನು. ಬರೀ ಈ ಮನೇನಲ್ಲ, ಅದನ್ನು ಮೀರಿದ್ದು. ನನಗೆ ಈ ವಿಷಯ ಗೊತ್ತೇ ಇರ್ಲಿಲ್ಲ ಕಣೆ. ಆ ಅನ್ನಪೂರ್ಣ ತನ್ನ ಹಿರಿಕರ ಆಸ್ತಿ 100 ಎಕರೆ ಅದನ್ನ ಆ ಪುರುಷೋತ್ತಮನ ಹೆಸರಿಗೆ ಬರ್ದಿಟ್ಟು ಹೋಗಿದ್ದಾಳ ಕಣೆ. ಏನ್ ಹೇಳ್ತಿದ್ಯಮ್ಮ ನೀನು? ನಿಜಾನೇ ಹೇಳ್ತಿದ್ದೀನಿ ಕಣೆ. ಆ ಅನ್ನಪೂರ್ಣಂಗೆ 100 ಎಕರೆ ಅಷ್ಟು ಆಸ್ತಿ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಇವತ್ತೇ ಕಣೆ, ಇವತ್ತೇ ಗೊತ್ತಾಗ್ತಿರೋದು ನನಗೆ. ನೋಡು, ಒಂದಲ್ಲ ಎರಡಲ್ಲ, 100 ಎಕರೆ ಆಸ್ತಿ ಕಣೆ. ಏನಮ್ಮ ಇದು ಚಾನ್ಸು? ಪೂಜಾ, ಈ ಬಿಲ್ನಲ್ಲಿ ಏನ್ ಬರ್ದಿದೆ ಗೊತ್ತಾ? ಈ 100 ಎಕರೆ ಸ್ವತ್ತು ಪುರುಷೋತ್ತಮಂಗ್ ಸೇರತ್ತೆ ಅಂತ. ಅವನಿಗೆ ಮಕ್ಕಳಾದ್ಮೇಲೆ ಆ ಆಸ್ತಿ ಎಲ್ಲ ಅವ್ರಿಗೆ ಹೋಗುತ್ತೆ ಅಂತ. ಹೌದಾ? ಅಕಸ್ಮಾತ್ ಆ ಪುರುಷೋತ್ತಮಂಗೆ ಮಕ್ಕಳಾಗದೆ ಹೋದ್ರೆ ಅವನು ಈ ಇಡೀ ಆಸ್ತಿನ ತನಗಿಷ್ಟ ಬಂದವ್ರಿಗೆ ಕೊಡ್ಬೋದು ಅಂತ ವಿಲ್ ಮಾಡಿದ್ದಾರೆ ಕಣೆ. ಹೌದಾ ಅಮ್ಮ? ಹೌದು ಕಣೆ. ಈ ವಿಷಯ ಪುರುಷೋತ್ತಮಂಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಒಂದ್ ವೇಳೆ ಗೊತ್ತಿದ್ರೆ ಅವನ್ ಯಾಕೆ ಕೆಲಸ ಕಾರ್ಯ ಇಲ್ಲದೆ ಮನೇಲಿ ಬಿದ್ದಿರ್ತಿದ್ದ ಹೇಳು? ಒಂದ್ ರೀತಿಲಿ ನೋಡಿದ್ರೆ ಒಳ್ಳೇದೇ ಆಯ್ತು. ಯಾವುದೇ ಕಾರಣಕ್ಕೂ ಪುರುಷೋತ್ತಮಂಗೆ ಈ ವಿಷಯ ಗೊತ್ತಾಗಬಾರ್ದು. ಈ ಇಡೀ ಆಸ್ತಿನ ನಾವೇ ಲಪ್ಟಾಯಿಸ್ಬೇಕು. ಆದ್ರೆ ಅದು ಹೇಗಮ್ಮ? ಅದನ್ನೇ ಕಣೆ, ಅದನ್ನೇ ಬುದ್ಧಿವಂತಿಕೆ ಅಂತ ಹೇಳೋದು. ಒಂದು ವೇಳೆ ಈ ವಿಲ್ ಪೇಪರ್ಸ್ ನಲ್ಲಿ ಏನಿದೆಯೋ ಹಾಗೆ ಆದ್ರೆ, ಅಂದ್ರೆ ಪುರುಷೋತ್ತಮಂಗೆ ಮಕ್ಕಳಾಗದೆ ಇದ್ರೆ ಈ ಇಡೀ ಆಸ್ತಿ ಅವನ ಹತ್ರನೇ ಉಳಿಯತ್ತೆ. ಇದನ್ನ ಅವನು ಇಷ್ಟ ಬಂದವ್ರಿಗೆ ಕೊಡ್ಬೋದು ಅಂತ ಇದ್ರಲ್ಲಿ ಬರ್ತಿದೆ. ಒಂದ್ ವೇಳೆ ಅವನಿಗೆ ಮಕ್ಕಳಾಗದಿರೋ ಹಾಗೆ ನಾವೇ ಮಾಡಿದ್ರೆ ಅಮ್ಮ, ಎಲ್ಲ ನಮ್ಗೆ ಸಿಗತ್ತೆ ಕಣೆ. ಬಿಡೋದ್ ಬೇಡ, ನಾವಿಬ್ರು ಸೇರಿ ಒಂದು ಒಳ್ಳೆ ಪ್ಲಾನ್ ಮಾಡೋಣ. ಮಾ, ನೀನಿದ್ಮೇಲೆ ಮುಗೀತು. ಯಾವ್ದಾದ್ರು ಒಂದು ಒಳ್ಳೆ ಮಾಸ್ಟರ್ ಪ್ಲಾನ್ ಮಾಡೋಣ ಬಿಡು. ಅಯ್ಯೋ, ಫಸ್ಟ್ ವಿಲ್ ಪೇಪರ್ನ ಎತ್ತಿಡು. ಯಾವುದೇ ಕಾರಣಕ್ಕೂ ಆ ಪುರುಷೋತ್ತಮಂಗಾಗ್ಲಿ ಆ ಚೈತ್ರನ್ಗಾಗ್ಲಿ ಕಾಣಿಸ್ಬಾರ್ದು. ನೀನೇನು ಯೋಚನೆ ಮಾಡ್ಬೇಡ ಪೂಜಾ. ಇನ್ನೇನ್ ಮಾಡ್ಬೇಕು ಅಂತ ನಾನು
ಚೆನ್ನಾಗಿ ಗೊತ್ತಿದೆ. ಚೈತ್ರ, ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ ಅಮ್ಮ. ಪುರುಷೋತ್ತಮ ಅವನು ಚೆನ್ನಾಗಿದ್ದಾನೆ. ಇಲ್ಲೇ ಇಂಟರ್ವ್ಯೂಗೆ ಅಂತ ಹೋಗಿದ್ದಾನೆ. ನೀ ಹೇಗಿದ್ಯಾ ಅಮ್ಮ? ಚೆನ್ನಾಗಿದ್ದೀನಿ. ಯಾರಮ್ಮ ಬಂದಿರೋದು? ಯಾರ್ದೋ ವಾಯ್ಸ್ ಕೇಳಿಸ್ತಾ ಇದೆ. ಇನ್ಯಾರು? ಆ ದರಿದ್ರ ಲಕ್ಷ್ಮಿ ಅವ್ರ ಅಮ್ಮ ಬಂದಿರ್ತಾಳೆ. ದರಿದ್ರ ಲಕ್ಷ್ಮಿ ಯಾರಮ್ಮ ಅದು? ಗೂಬೆ ಅವಳೆ ಕಣೆ, ಆ ಚೈತ್ರ ಅವ್ರ ಅಮ್ಮ ಬಂದಿರ್ತಾಳೆ. ಮತ್ತಿವಾಗ ನಾವೇನ್ ಮಾಡೋದು? ಏನ್ ಮಾಡ್ಬೇಕು ಅದನ್ನ ನಾನ್ ಮಾಡ್ತೀನಿ. ನೀನ್ ಹೋಗಿ ನನ್ನ ಮೊಬೈಲ್ ತಗೊಂಡ. ನಿನ್ನ ನೋಡಿ ತುಂಬಾ ದಿನ ಆಗಿತ್ತಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ತಗೋ ಸ್ವೀಟು. ಅಮ್ಮ, ಇದೆಲ್ಲ ಯಾಕಮ್ಮ ತರಕ್ ಹೋದೆ? ನಿನಗಿಷ್ಟ ಅಲ್ವೇನೆ, ಅದಕ್ಕೆ ತಂದೆ. ಅಯ್ಯೋ, ನಾನ್ ನೋಡು ದಡ್ಡಿ ಇಲ್ಲೇ ನೆನೆಸ್ಕೊಂಡು ಮಾತಾಡ್ತಿದ್ದೀನಿ. ಬಾ ಒಳಗೆ ಬಾ ಅಮ್ಮ. ನೋಡು, ನಾನು ಕೆಳಗಡೆ ಹೋಗಿ ಕೆಮ್ತೀನಿ. ಅವಾಗ ನೀನ್ ನನ್ನ ಮೊಬೈಲ್ಗೆ ಫೋನ್ ಮಾಡು. ಅಲ್ಲಮ್ಮ, ಹೇಳಿದಷ್ಟು ಮಾಡು, ಗೊತ್ತಾಯ್ತಾ? ನಿನ್ನ ನೋಡಿ ತುಂಬಾ ಸಂತೋಷ ಆಯ್ತು. ಆದ್ರೂ ನೀನ್ ತುಂಬಾ ಚೇಂಜ್ ಆಗ್ಬಿಟ್ಟಿದೀಯ. ಮನೆಗೂ ಬರಲ್ಲ ಅಂತೀಯ, ಫೋನ್ ಕೂಡ ಮಾಡಲ್ಲ ಅಂತೀಯ. ಇಷ್ಟ ದಿನ ಏನೇನೋ ಪ್ರಾಬ್ಲಮ್ಸ್ ಇತ್ತಲ್ಲಮ್ಮ, ಮನೆ ಕಡೆ ಬರಕ್ಕೆ ಆಗ್ಲಿಲ್ಲ. ಈಗೆಲ್ಲ ಸರಿ ಆಯ್ತಲ್ಲ, ಇನ್ಮೇಲೆ ಆಗಾಗ ಬರ್ತಾ ಇರ್ತೀನಿ, ಆಯ್ತಾ? ಚೆನ್ನಾಗಿದ್ರಿ ಅಷ್ಟೇ ಸಾಕು. ನಮಸ್ಕಾರ. ಚೆನ್ನಾಗಿದ್ದೀರಾ? ನಮಸ್ಕಾರ, ನಾನ್ ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ. ನೀವ್ ಹೇಗಿದ್ದೀರಾ? ಏನೋ ದೇವ್ರ ದಯೆ, ಚೆನ್ನಾಗಿದ್ದೀನಿ. ಸಂತೋಷ ಆಯ್ತು. ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ನಿಮ್ಮನ್ನಷ್ಟೇ ಅಲ್ಲ, ನಿಮ್ಮ ಮಗಳ ಚೈತ್ರನ್ ನೋಡಿದ್ರು ಅಷ್ಟೇ ಖುಷಿ ಆಗತ್ತೆ. ತುಂಬಾ ಒಳ್ಳೆ ಹುಡುಗಿ, ಒಳ್ಳೆ ಸಂಸ್ಕಾರ ಇರೋಂಥ ಹುಡುಗಿನ ನಮ್ಮ ಮನೆಗೆ ಸೊಸೆಯಾಗಿ ಕೊಟ್ಟಿದ್ದೀರಾ. ನಿಮ್ಮ ಆಶೀರ್ವಾದ. ನನ್ನ ಮಗಳು ಇಲ್ಲಿರೋದು ನಮ್ಮ ಪುಣ್ಯ. ಅಯ್ಯಯ್ಯೋ, ದೊಡ್ಡ ಮಾತು ದೊಡ್ಡ ಮಾತು. ಮತ್ತೆ ಇನ್ನೇನು ಸಮಾಚಾರ? ಮಗಳನ್ನ ನೋಡಿ ತುಂಬಾ ದಿನ ಆಗೋಗಿತ್ತು. ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸಹಜ ಅಲ್ವಾ? ಹೆತ್ತ ತಾಯಿಗೆ ಮಕ್ಕಳ ಮೇಲೆ ಮಮಕಾರ ಇದ್ದೇ ಇರುತ್ತೆ. ಮಾತಾಡಿ. ಮಾತಾಡಿ ಆಯ್ತು. ನೀವು ಬರ್ಲಿ ಅಂತ ಕಾಯ್ತಾ ಇದ್ದೆ. ನಾನು ಬರ್ತೀನಿ. ಅಯ್ಯಯ್ಯೋ, ಇದೇನಿದು? ನೀವ್ ಬಂದಿರೋದು ನಿಮ್ ಬೀಗ್ರ ಮನೆಗೆ. ನಮ್ಮನೆಗೆ ಬಂದು ನೀವ್ ಹಾಗೆ ಹೋಗೋದಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲಿ ಊಟ ಮಾಡ್ಕೊಂಡೇ ಹೋಗ್ಬೇಕು. ಚೈತ್ರ, ಇನ್ನೂ ಏನ್ ಮುಖ ನೋಡ್ತಾ ನಿಂತಿದ್ಯಾ? ಹೋಗು, ಬೇಗ ಊಟಕ್ಕೆಲ್ಲ ರೆಡಿ ಮಾಡು. ಹಾ ಅತ್ತೆ, ಈಗಲೇ ರೆಡಿ ಮಾಡ್ತೀನಿ. ಅಲ್ಲ, ಅದು ಊಟ ನೋಡಿ, ಇದು ನಿಮ್ಮ ಮನೆನೆ, ಗೊತ್ತಾಯ್ತಾ? ಸಂಕೋಚ ಪಟ್ಕೋಬೇಡಿ. ಬನ್ನಿ, ಊಟ ಮಾಡಿ. ಬನ್ನಿ ಬನ್ನಿ. ನಿಮ್ಮ ಮಗಳು ಹೇಗಿದ್ದಾಳೆ? ನಿಮ್ಮ ಯಜಮಾನ್ರು ಚೆನ್ನಾಗಿದ್ದಾರೆ. ಅಯ್ಯೋ, ಬೇಡಮ್ಮ, ಬೇಡ ಬೇಡ. ಬಡ್ಸು. ಅಯ್ಯೋ, ನೋಡಿ, ನಿಮ್ಮನ್ನ ವಿಚಾರಿಸ್ಕೊಳ್ಳೋಣ ಅಂದ್ರೆ ಈ ಹಾಳಾದ ಫೋನೇ ಬಿಡಲ್ಲ ನನ್ನನ್ನ. ನನ್ನ ಕ್ಲೋಸ್ ಫ್ರೆಂಡ್ ತುಂಬಾ ದಿನಗಳ ನಂತರ ಫೋನ್ ಮಾಡಿದಾಳೆ. ಮಾತಾಡದೆ ಇದ್ರೆ ಬೇಜಾರು ಮಾಡ್ಕೋತಾಳೆ. ನೀವು ಊಟ ಮಾಡಿ. ಸರಿ, ನೀವು ಮಾತಾಡಿ. ಹಾ. ಹಲೋ ಲಕ್ಷ್ಮಿ, ಹೇಗಿದ್ಯಾ? ಚೆನ್ನಾಗಿದ್ಯಾ? ಅಯ್ಯೋ, ನಮ್ಮನೆ ಕತೆನಾ?
ಏನು ಅಂತ ಹೇಳಲೆ? ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಹೆಗ್ಣದ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಕಣೆ. ಎಷ್ಟು ಅಂತ ರೇಷನ್ ತಂದು ಹಾಕೋದು, ನಾವ್ ತಿನ್ನೋದಕ್ಕಿಂತ ಜಾಸ್ತಿ ಹೊರಗ್ನವ್ರು ಬಂದು ತಿನ್ಕೊಂಡು ಹೋಗೋದಾಗ್ಬಿಟ್ಟಿದೆ. ನಾಚಿಕೆ ಮಾನ ಮರ್ಯಾದೆ ಒಂದು ಇಲ್ಲ ಕಣೆ, ದಂಡ ಪಿಂಡಗಳು. ಒಂದ್ ನಿಮಿಷ ಕಣೆ. ಅಯ್ಯೋ ಸರೋಜ ಅವ್ರೆ, ಇದೇನಿದು? ಊಟ ಮಾಡ್ತಾನೆ ಇಲ್ಲ. ಏನ್ ಬೇಕೋ ಹಾಕಿಸ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ, ಸಂಕೋಚ ಪಟ್ಕೋಬೇಡಿ, ಊಟ ಮಾಡಿ. ನನ್ನ ಫ್ರೆಂಡು ಲೈನ್ ನಲ್ಲಿ ಇದ್ದಾಳೆ, ನಾನು ಮಾತಾಡ್ತೀನಿ. ಹೇಳೆ, ಕಂಡೋರ್ ಮನೆಗೆ ತಿನ್ನೋದಕ್ಕೋಸ್ಕರನೇ ಬರ್ತಾರೆ. ಅದ್ ಹೇಗಾದ್ರೂ ತಿಂತಾರೋ, ನನಗಂತೂ ಸಾಕಾಗಿ ಹೋಗಿದೆ. ಏನೋ ನೆಪ ಮಾಡ್ಕೊಂಡು ಮನೆಗ್ ಬರೋದು, ಬಿಟ್ಟಿ ಕೂಳ್ ತಿನ್ಬಿಟ್ಟು ಹೋಗೋದು. ಹೀಗ್ ಮಾಡಿದ್ರೆ ರೇಷನ್ ಖಾಲಿ ಆಗದೆ ಇರತ್ತಾ? ಮಾನಗೆಟ್ಟ ಜನ. ಥು. ಮಲ್ಲಿಕಾ, ನೀವು ನನ್ನನ್ನು ಕೇಳಿ ಮಾಡೋಕೆ ಅಂತಾನೆ ಮಾತಾಡ್ತಿದ್ದೀರಾ ಅನ್ನೋದು ನನಗೆ ಗೊತ್ತು. ಇಷ್ಟು ಕೀಳಾಗಿ ನಡ್ಕೋಬಾರ್ದು. ಆದ್ರೆ ಊಟಕ್ಕೆ ಕೂತಾಗಿದೆ. ನಿಮ್ಮ ಕೊಂಕು ಮಾತಿಗೆ ಬೇಸರ ಮಾಡಿಕೊಂಡು ಅನ್ನ ಬಿಟ್ಟು ಹೋದ್ರೆ ದೇವರನ್ನ ಬಿಟ್ಟು ಹೋದಾಗೆ. ನಾನು ಹಾಗೆ ಮಾಡಲ್ಲ. ನನ್ನ ಮಗಳ ಮನಸ್ಸಿಗೆ ನೋವಾಗಬಾರ್ದು ಅಂತ ಒಂದೆರಡು ತುತ್ತು ತಿಂದ್ಬಿಟ್ಟು ಹೋಗ್ತೀನಿ. ಇನ್ನೂ ಸ್ವಲ್ಪ ಬಡಿಸ್ತೀನಿ. ಸಾಕಮ್ಮ, ಬರುವಾಗ ತಿನ್ಕೊಂಡು ಬಂದಿದ್ದೆ. ಒಂದ್ ನಿಮಿಷ ಕಣೆ. ಅಯ್ಯೋ ಸರೋಜ, ಏನಿದು? ಇನ್ನೊಂದ್ ಸ್ವಲ್ಪ ಬಡಿಸ್ಕೊಳ್ಳಿ. ಬೇಡ, ಸಾಕು, ಹೊಟ್ಟೆ ತುಂಬೋಗಿದೆ. ಅಯ್ಯೋ, ಇದು ನಿಮ್ಮನೇನೆ, ಸಂಕೋಚ ಪಟ್ಕೋಬೇಡಿ, ಹೊಟ್ಟೆ ತುಂಬಾ ಊಟ ಮಾಡಿ. ಸಾಕು, ನಾನು ಬರ್ತೀನಿ. ಸರಿ, ಮತ್ತೆ ಬನ್ನಿ. ಚೈತ್ರ, ನಾನು ಬರ್ತೀನಿ. ಹೇಳೆ, ಮತ್ತೆ ನಿನ್ ಮಗಳು ಹೇಗಿದ್ದಾಳೆ? ಹೌದಾ? ಚೈತ್ರ, ಚೈತ್ರ, ಯಾಕೆ ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಏನಿಲ್ಲ ಪುರುಷಿ. ಸುಳ್ಳು ಹೇಳ್ಬೇಡ, ಹೇಳಿ ಏನಾಯ್ತು? ಏನಿಲ್ಲ ಕಣು, ಸ್ವಲ್ಪ ತಲೆ ನೋವ್ತಿತ್ತು ಅಷ್ಟೆ. ತಲೆನೋವಾ? ಹಾಸ್ಪಿಟ್ಲ್ಗೆ ಹೋಗೋಣ? ನಗ್ತಾ ಇದೆಯಲ್ಲ. ತಲೆನೋವು ಅಂದದಕ್ಕೆ ಆಸ್ಪತ್ರೆಗೆ ಹೋಗೋಣ ಅಂತೆಲ್ಲ. ನೀನನ್ನು ಅಷ್ಟು ಪ್ರೀತಿಸ್ತೀಯಾ? ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ಹೇಗೆ ಹೇಳಿ? ಇಷ್ಟು
ನೀನು ಯಾವಾಗಲೂ ಹೀಗೆ ನಗ್ನಗ್ತಾ ಇದ್ದರೆ ಸಾಕು ಪುರುಷಿ. ಈ ನಗುನಲ್ಲೇ ಗೊತ್ತಾಗುತ್ತೆ ನೀನು ನನ್ನ ಎಷ್ಟು ಪ್ರೀತಿಸ್ತೀಯ ಅಂತ. ಪುರುಷಿ, ನೀನು ಮಡ್ಲಲ್ಲಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳ. ಹುಚ್ಚಿ ಕೇಳಬೇಕಾ ನೀನು? ಆರಾಮ ಅನ್ನಿಸ್ತಾ ಇದೆ ಈಗ? ಈಗ ಸ್ವಲ್ಪ ಆರಾಮಾಯ್ತು. ಚೈತ್ರ, ನಾನು ಹೇಳೋ ವಿಷಯ ಕೇಳಿದ್ರೆ ನಿನ್ನ ತಲೆನೋವೆಲ್ಲ ಓಡ್ ಹೋಗುತ್ತೆ. ಏನು? ನನಗೆ ಕೆಲಸ ಸಿಕ್ಕಿದೆ. ತಿಂಗಳಿಗೆ 25,000 ರೂಪಾಯಿ ಸಂಬಳ. ಹೌದಾ? ಎಂಥ ಒಳ್ಳೆ ವಿಷಯ ಹೇಳಿದೆ ಪುರುಷಿ. ಏನು ಕೆಲಸ? ಸೀಕ್ರೆಟ್ ಹೇಳಲ್ಲ. ಹೇಳೋ. ಹೇಳಲ್ಲ. ನಂಗೆ ಹೇಳಲ್ವಾ? ಹೇಳು ಪುರುಷಿ. ಹೇಳಲ್ಲ. ಹೇಳೋ. ಹೇಳಲ್ಲ. ಹೇಳೋ. ಹೇಳ. ಹೇಳು. ಆಯ್ತಾಯ್ತು, ಹೇಳ್ತೀನಿ. ಇವೆಂಟ್ ಆರ್ಗನೈಸರ್. ಹೌದಾ ಪುರುಷಿ, ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನಮ್ಮ ಕಷ್ಟಗಳೆಲ್ಲ ಹೀಗೆ ಕರಗಿ ನಾವು ಯಾವಾಗಲೂ ಸುಖವಾಗಿರಬೇಕು, ಅಷ್ಟೇ ನನ್ನ ಆಸೆ. ಖಂಡಿತವಾಗ್ಲೂ ಇನ್ನು ಮುಂದೆ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ನಾವಿಬ್ಬರು ಹೀಗೆ ಇರ್ತೀವಿ. ನಾನು ಚಿಕ್ಕಮ್ಮಂಗೆ ವಿಷಯ ಹೇಳ್ಬರ್ತೀನಿ. ಪುರುಷಿ, ನನಗೆ ಗೊತ್ತು. ನೀನು ಹೇಳಬೇಕು ಅಂತಿರೋದು ಐ ಲವ್ ಯು ತಾನೆ? ಇಂಥ ಸಂತೋಷದ ಸಂದರ್ಭದಲ್ಲಿ ಆಂಟಿ ನಡವಳಿಕೆ ಬಗ್ಗೆ ಹೇಳಿ ಪುರುಷಿಗೆ ಬೇಸರ ಮಾಡೋದು ಬೇಡ. ಚಿಕ್ಕಮ್ಮ, ಏನ್ ಖುಷಿ? ಏನಾದ್ರು ಬೇಕಿತ್ತಾ? ಆಶೀರ್ವಾದ ಮಾಡಿ. ಅಯ್ಯೋ, ಇದೇನಿದು? ಚಿಕ್ಕಮ್ಮ, ನೀವು ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದ ಬೇಕು ನನಗೆ. ನನ್ನ ಆಶೀರ್ವಾದ ಯಾವತ್ತಿಗೂ ನಿನ್ ಮೇಲೆ ಇರತ್ತಪ್ಪ. ಏನ್ ವಿಷಯ? ನಾನು ಈಗ ಹೇಳೋ ವಿಷಯ ಕೇಳಿದ್ರೆ ನೀವು ಫುಲ್ ಖುಷಿ ಆಗ್ಬಿಡ್ತೀರಾ. ನನಗೆ ಕೆಲಸ ಸಿಕ್ತು ಚಿಕ್ಕಮ್ಮ. ಹೌದಾ? ಕೆಲಸ ಸಿಕ್ತಾ? ಹೌದು ಚಿಕ್ಕಮ್ಮ. ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ, ತುಂಬ ಒಳ್ಳೆ ಕೆಲಸ. ತಿಂಗಳಿಗೆ 25,000 ರೂಪಾಯಿ ಸಂಬಳ. ಹೌದಾ? ನನ್ಗೆ ಹೇಳಕ್ ಆಗದೆ ಇರೋಷ್ಟು ಸಂತೋಷ ಆಗ್ತದೆ ಖುಷಿ. ತನ್ನ ಮಗನಿಗೆ ಕೆಲಸ ಸಿಕ್ತು ಅಂದ್ರೆ ಯಾವ ತಾಯಿಗೆ ತಾನೇ ಸಂತೋಷ ಆಗಲ್ಲ ಹೇಳು? ನೀನು ಚೈತ್ರ ಸಂಸಾರ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಎಲ್ಲ ಒಳ್ಳೇದೇ ಆಗ್ತದೆ. ಒಳ್ಳೆ ಲಕ್ಷಣ. ದೇವ್ರು ಒಳ್ಳೇದ್ ಮಾಡ್ತಾನಪ್ಪ. ನೀನ್ ನಿನ್ ಜೀವನದಲ್ಲಿ ತುಂಬಾ ಮೇಲಕ್ಕೆ ಹೋಗ್ತೀಯ. ಒಳ್ಳೇದಾಗ್ಲಿ. ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ಹೋಗುತ್ತೆ ಚಿಕ್ಕಮ್ಮ. ಬರ್ತೀನಿ. ಸರಿ. ಲೇ ದಡ್ಡ, ನನ್ನ ಆಶೀರ್ವಾದ ನಿನ್ನ ಮೇಲಿರೋದು ನಿನ್ಗೆ ಅರ್ಥನೇ ಆಗ್ಲಿಲ್ವಲ್ಲೋ? ನೀನು ಬೇಗ ಮೇಲಕ್ಕೆ ಹೋಗ್ತೀಯ. ಬೇಗ ಮೇಲಕ್ಕೆ ನಾನೇ ಕಳಿಸ್ತೀನಿ. ಕೆಲ್ಸ ಸಿಕ್ಬಿಡ್ತಾ ನಿನ್ಗೆ? ಸಿಗ್ಲಿ ಕಣೋ, ಆದ್ರೆ ನಿನ್ನನ್ನು ಹೇಗ್ ಹಾಳು ಮಾಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಚಿಕ್ಕಮ್ಮ, ಖುಷಿ, ನಾನು ವಿಷಯ ಹೇಳೋದು ಮರ್ತ್ಬಿಟ್ಟೆ. ಮನೆ ಸಾಲ ಕಟ್ತಾ ಇದೀವಲ್ಲ, ಇನ್ನು ಮುಂದೆ ಅದನ್ನು ನಾನೇ ಕಟ್ಕೊಂಡು ಹೋಗ್ತೀನಿ. ನೀವು ಯಾವ ತೊಂದರೆನೂ ತಗೋಬೇಡಿ. ಸರಿ. ಹೋಗೋ, ಹೋಗು. ನೀನು ಕೆಲ್ಸ ಸಿಕ್ಕಿರೋ ಖುಷಿನಲ್ಲಿದ್ಯಾ, ಆದ್ರೆ ಈ ಖುಷಿ ಶಾಶ್ವತವಾಗಿರೋದಿಲ್ಲ. ನನಗೆ ಇದೊಂದು ವಿಷಯನೇ ಅಲ್ಲ ಕಣೋ. ನಿನ್ನನ್ನ ಹೇಗ್ ಹಾಳು ಮಾಡ್ಬೇಕು ಅನ್ನೋದಷ್ಟೇ ನನ್ನ ಗುರಿ. ನಿನ್ನ ಹೆಸರಿನಲ್ಲಿರೋ 100 ಎಕರೆ ಆಸ್ತಿನ ನಾನು ಪಡ್ಕೊಳ್ಳೋದೆ ನನ್ನ ಮುಂದೆ ಇರೋ ಯೋಚನೆ. ಅದನ್ನ ನಾನು ಪಡ್ಕೊಂಡೇ ಪಡ್ಕೊಳ್ತೀನಿ. ಶಾರೇನಾ ಶಾರೇನಾ
ದೇವರು ದೇವರು ಹೇಗಿದ್ದೀರಾ? ಹಾಗೆ ಇದೆ. ಹೇಳಿ ಏನು ವಿಷಯ? ನನಗೆ ಗೊತ್ತು ದೇವರು, ನಿಮ್ಮ ಮನಸ್ಸು ತುಂಬ ಕೆಟ್ಟಿರುತ್ತೆ, ಬೇಸರ ಆಗಿರುತ್ತೆ ಅಂತ. ನಿಮಗೆ ಬೇಸರ ಆದಾಗೆಲ್ಲ ನಿಮ್ಮ ಮನಸ್ಸನ್ನ ಸಂತೋಷವಾಗಿಡೋದು ಹೇಗೆ ಅಂತ ನನಗೆ ಗೊತ್ತಲ್ವಾ? ಅದಕ್ಕೆ ಒಂದು ಸೂಪರ್ ವ್ಯವಸ್ಥೆ ಮಾಡಿದ್ದೀನಿ.